ಬದುಕಾಕತ್ತೀವಿ. ಒಬ್ಬ ಹಾವಾಡಿಗ ಸಾಯ್ಬೇಕಾದ್ರೆ ಅವನ ಮಗನ ಕೈಯಾಗ ಬರೀ ಹಾವಿನ ಬುಟ್ಟಿ ಇಟ್ಟು ಕೊಟ್ಟು ಸಾಯ್ತಾನ. ಮತ್ತ ಅದನ್ನ ಹಿಡ್ಕೊಂಡು ಮಗ ಮತ್ತೆ ಒಂದು ತಲೆಮಾರು ಅದ ಹಾವಿನ ಬುಟ್ಟಿ ಹಿಡ್ಕೊಂಡು ತನ್ನ ಮಕ್ಕಳಿಗೆ ಆಗೋ ಮಟನು ಅವ್ನು ಸಂತೋಷದಿಂದ ಗಳಿಸ್ಕೊಂಡು ರೊಕ್ಕ ತಗೊಂಡು ಇದ್ದ ರೊಕ್ಕದಾಗ ಆನಂದವಾಗಿ ಬದುಕ್ತಾನ. ಹಾವಾಡಿಗ ಸಾಯ್ಬೇಕಾದ್ರೆ ಆಸ್ತಿ ಅಂದ್ರೆ ಒಂದು ಹಾವಿನ ಬುಟ್ಟಿ ಕೊಟ್ಟು ಸತ್ತಾನ. ಅದನ್ನ ಇಟ್ಕೊಂಡು ಅವ್ರ ಮಗ ಎಷ್ಟು ದಿವಸ ಚಲೋ ಜೀವನ ಮಾಡ್ಯಾನ. ನಮ್ಮಪ್ಪ ಸಾಯ್ಬೇಕಾದ್ರೆ ನಿನ್ನ ಹೆಸರ್ಲೆ 100 ಎಕರೆ ಹೊಲ ಇಟ್ಟು ಸತ್ತಾನ, ಬ್ಯಾಂಕ್ ಅಕೌಂಟ್ನಾಗ ರೊಕ್ಕ ಇಟ್ಟು ಸತ್ತಾನ, ಬಂಗಾರ ಇಟ್ಟು ಸತ್ತಾನ. ಇಷ್ಟೆಲ್ಲಾ ಮಾಡಿ ಸತ್ರನು ಸಹಿತ ಅವ್ನು ಪುಣ್ಯತಿಥಿ ಮಾಡೋದು ಬಂತಂದ್ರೆ ನಾವೊಂದ್ ದಿವ್ಸ ಮಾಡ್ತೀನಿ ನೀವೊಂದ್ ದಿವ್ಸ ಮಾಡ್ತೀನಿ ಅಂತ ಅಣ್ಣ ತಮ್ಮ ಹೊಡೆದಾಕೊಂಡು ತಿಂತಾರಪ್ಪ ಅಂತಂದ್ರೆ ಲೆಕ್ಕ ಹಾಕ್ರಿ. ನಾವ್ ಎಷ್ಟು ಚಂದ ಇದೀವಿ ಅವ್ರು ಎಷ್ಟು ಚಂದ ಅದಾರ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು ನೀವು. ಇದಕ್ಕೂ ಚಪ್ಪಾಳಿ ಹೊಡಿತಿರಲ್ಲ, ಹಂಗ ಫೋಟೋ ಪೂಜೆ ಹಂಗ ಮಾಡ್ತಾರ ನಿಮ್ಮೂರ? ಕಾರಣ ಅಂತ ಮಂದಿ ಹುಟ್ಟು ಬಿಟ್ಟೈತಿ. ಏನ್ ಮಾಡ್ಬೇಕು? ಏನೆಲ್ಲ ಕೊಟ್ಟಿರ್ತಾರ ತಂದೆ ತಾಯಿ, ಆದ್ರೂ ಅವ್ರನ್ನ ನೆನೆಸ್ಕೊಳ್ಳುವಂತದ್ದು. ಆಸ್ತಿಯನ್ನ ಭಾಗ ಮಾಡ್ಕೊಳ್ಬೇಕಾದ್ರೆ ಮನೆಯಾಗ ಸಿಕ್ಕಾಪಟ್ಟಿ ಗದ್ಲಿರ್ತದ. ಆಸ್ತಿ ಯಾರ ಪಾಲಿಗೆ ಅಂದ ಕೂಡಲೇ ನನ್ನ ಪಾಲಿಗೆ ಅಂತ ಆಸ್ತಿ ಭಾಗ ಮಾಡುವಂತ ಟೈಮ್ದಾಗ ಸಿಕ್ಕಾಪಟ್ಟಿ ಗದ್ಲಿರ್ತದ. ತಂದೆ ತಾಯಿ ಯಾರ ಪಾಲಿಗೆ ಅಂದ ಕೂಡಲೇ ಮನ್ಯಾಗ ಮೌನ ಆವರಿಸ್ಬಿಡ್ತದ. ತಂದೆ ತಾಯಿ ಯಾರ ಪಾಲಿಗೆ ಅಂದ ಕೂಡಲೇ ಅವಾಗ ಅವನ ಮಕ್ಕ ನೋಡುದು, ಇವನ್ ಮಕ್ಕ ನೋಡುದು. ಹಿಂಗಾದ್ರೆ ಹೆಂಗಾಗ್ತದ್ರಿ? ಹಂಗಾಗೋದಿಲ್ಲ. ಎಷ್ಟೋ ಮಂದಿ ಮನೆ ಕಟ್ಟಬೇಕಾದ್ರೆ ತಮಗ್ ಚಲೋ ಬೆಡ್ರೂಮ್ ಕಟ್ಕೋತಾರ, ತಮಗ್ ಚಲೋ ಬಾತ್ರೂಮ್ ಕಟ್ಕೋತಾರ. ಯಾವ್ದಾರ ತಾಯಿ ಒಬ್ಬಕ್ಕೆ ಇದ್ಲ ಅಂತಂದ್ರೆ ಆಕಿ ದೊಡ್ಡ ಸ್ಟೇರ್ಕೇಸ್ ಬಿಡಕ್ಕೆ ಒಂದ್ ಮಂಚ ಹಾಕಿ ಆಕಿಗೆ ಮಲಗಾಕಿ ಹೇಳ್ತಾರೆ. ಯಾರ ಮಂದಿ ಬಂದ್ರು ಯಾವ್ದು ಕುಂದಿರ್ಬೇಕು? ಮಂದಿ ಯಾರು ಹೊರಲಿಂದ ಬಂದ್ರಂದ್ರೆ ಹೊರಗೆ ನೋಡ್ಕೊಂತ ಕುಂದಿರ್ಬೇಕು. ಯಾಕೆ ಪರ್ಸನಲ್ ಜೀವನ ಇಲ್ಲ. ನಿಮ್ ತಾಯಿ ಆಕಿ ಮನುಷ್ಯ ಆಳಕಿ, ನಿನಗ್ ಒಳಗೆ ಸಪ್ರೇಟ್ ಆಗಿ ಒಂದು ರೂಮ್ ಬೇಕಂದಂಗ ತಾಯಿಗಿನೂ ಸಹಿತ ಒಂದ್ ಚಲೋ ಮಂಚ ಹಾಕಿ ಒಂದ್ ರೂಮ್ ಕೊಟ್ರೆ ಏನಾರ ಆಕೈತಿ? ಎಷ್ಟೋ ಮಂದಿ ಬಾಗಿಲು ಮುಂದೆ ಅದನ್ನ ಹಾಕಿ ಇಲ್ಲಿ ತಗೋ ಮನಿ ಕಾಯ್ಕೊಂತಾರ ಇರ್ತಾಳೆ ಅಂತ ಹೇಳ್ಕೊಂಡು ಮನಿ ಮುಂದೆ ಕಾಟ ಹಾಕಿ ಕೊಡುವಂತ ರಗಡ ಮಂದಿ ನಾವು ನೋಡಿವಿ. ತಂದೆ ತಾಯಿಗಳಿಗೆ ಎಂತ ಗೌರವ ಕೊಡ್ಬೇಕು ಅನ್ನುವಂಥದ್ದನ್ನ ಕಲಿಸ್ಕೊಡ್ಬೇಕನ್ರಿ ದೇಶದೊಳಗೆ. ಯಾವ ರೀತಿಯೊಳಗೆ ವಿಚಾರ ಮಾಡ್ಕೊಳ್ಬೇಕಲ್ಲ. ಇಲ್ಲಿ ನೂಲಿ ಚಂದಯ್ಯನವರು ಎಷ್ಟು ಅದ್ಭುತ ಕಾಯಕ ಮಾಡವ್ರು. ಚಲೋತ್ನಾಗ ಹೊಸವರು ಹೊಸದು ತಗೊಂಡು ಬಂದು ಕಲ್ಯಾಣದ ಬೀದಿ ಒಳಗೆ ಹೋಗಿ ಮಾರವ್ರು. ಮಾರಿ ಬಂದಿರತಕ್ಕಂತಹ ಹಣದೊಳಗೆ ಕಾಯಕ ಮಾಡವ್ರು. ಇದು ನಿರಂತರವಾಗಿರ್ತಕ್ಕಂಥ ಪ್ರೊಸೆಸ್ ಇದು. ಅವರು ಯಾರು ಕೂಡ ಕಟ್ಟಿ ಮೇಲೆ ಕುತ್ಕೊಂಡು ರೊಟ್ಟಿ ತಿನ್ನೋರಲ್ಲ. ರೊಟ್ಟಿ ಮೇಲೆ ದುಡಿದ ರೊಟ್ಟಿ ತಿನ್ನುವಂತ ಕಾಯಕವನ್ನು ಮಾಡೋರು. ಮತ್ತೊಬ್ಬರ ನೀನು ಉಣ್ಣುವ ಅನ್ನ ಅದು ನಿನ್ನ ಬೆವರಿನ ಹನಿಯಾಗಿರ್ಬೇಕೆ ಹೊರತಾಗಿ ಮತ್ತೊಬ್ಬರ ಕಣ್ಣೀರಿನ ಹನಿಯಾಗಿರಬಾರದು. ನೀವು ಉಣ್ಣುವಂತ ಅನ್ನ ನೀನ ಸ್ವತಃ ದುಡಿದಿರ್ಬೇಕು, ನಿನ್ನ ಬೆವರಿನ ಹನಿಯಿಂದನ ಬಂದಿರಬೇಕು. ಮತ್ತೊಬ್ಬರ ಕಣ್ಣೀರಿನ ಹಣೆ ಅದು ಆಗಿರಬಾರ್ದು. ಮತ್ತೊಬ್ಬರನ್ನ ನೋಯಿಸಿ ತರಬಾರದು. ನೂಲಿ ಚಂದಯ್ಯನವ್ರು ಹೇಳ್ತಾರೆ, ಕಂದಿಸಿ ಕುಂದಿಸಿ ಬಂಧಿಸಿ ಬೇಡಿ ತಂದು ಮಾಡಿದ ದಾಸೋಹ ಅದು ದಾಸೋಹ ಆಗೋದಿಲ್ಲ. ಮತ್ತೊಬ್ಬರನ್ನ ಪೀಡಿಸಿ, ಮತ್ತೊಬ್ಬರಿಗೆ ಮೋಸ ಮಾಡಿ, ಮತ್ತೊಬ್ಬರಿಗೆ ಇದನ್ನು ಮಾಡ್ಕೊಂಡು ಅದನ್ನು ತಗೊಂಡು ಬಂದು ನೀನು ಉಣಿಸಿ ಆ ದೇವ್ರಿಗೆ ಎಡಿ ಹಿಡಿತೀಯಲ್ಲಪ್ಪ, ಅದು ದೇವರಿಗೆ ಎಡಿ ಸಲ್ಲಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಇಂಥ ಕಾಯಕ ಮಾಡುವಂತ ಟೈಮ್ದೊಳಗೆ ಒಂದ್ಸಲ ಹಿಂಗಾಗಿಬಿಡ್ತು. ಅವ್ರ ಬಗ್ಗಿ ನೀರೊಳಗೆ ನೆನೆಸಿಟ್ಟಿರ್ತಕ್ಕಂಥ ಹುಲ್ಲಿನ ಹೊರೆಯನ್ನು ಹೊರ ತೆಗಿಬೇಕು, ಅವಸರ ಮಾಡಿ ಕಣ್ಣಿಯನ್ನು ಹೊಸಿಬೇಕು, ಹೊಸದು ಅದನ್ನು ತಗೊಂಡೋಗಿ ಮಾರ್ಕೊಂಡ್ ಬರ್ಬೇಕು ಅನ್ನುವಂತ ಕಾರಣದೊಳಗೆ ಎದಿ ಒಳಗೆ ಲಿಂಗ ಕಟ್ಕೊಂಡಿದ್ನಲ್ಲ ಲಿಂಗಯ್ಯ ಏನಿದ್ನಲ್ಲ, ಅವ ಹೋಗಿ ಒಂದಿಷ್ಟು ಪರೀಕ್ಷೆ ಮಾಡ್ಬೇಕಂತ ಬಿದ್ನೋ ಏನ ಹಂಗ ಉದ್ದೇಶಪೂರ್ವಕವಾಗಿ ತೆಳಗ್ ಬಿದ್ನೋ ಲಿಂಗಯ್ಯ ಗೊತ್ತಾಗ್ಲಿಲ್ಲ. ಕಣ್ಣಿ ತಗೊಂಡು ಹೊಸದು ಹುಲ್ಲಿನ ಹೊರಿ ಹೊತ್ಕೊಂಡು ಹಿಂಗ್ ಬರ್ಬೇಕು ಅನ್ನೋದ್ರಾಗನ ಲಿಂಗಯ್ಯ ಕೊಳಗಿಂದ ತೆಳಗ್ ಬಿದ್ದು ಬಿಟ್ಟ. ಎದ್ರಾಗ? ನೀರಾಗ ಲಿಂಗಯ್ಯ ಬಿದ್ದು ಕೂಡ್ಲೇನ ಅವ ಲಿಂಗಯ್ಯ ಬಿದ್ದಿದ್ ನೋಡಿದ, ಆದ್ರೆ ಅದ್ರ ಕಡೆ ಲಕ್ಷ್ಯ ಕೊಡ್ಲಿಲ್ಲ. ಅದ್ರ ಕಡೆ ಲಕ್ಷ್ಯ ಕೊಡ್ಲಾರ್ದನ ಹುಲ್ಲಿನ ಹೊರಿ ಹೊತ್ಕೊಂಡು ನನ್ನ ಕಾಯಕಕ್ಕೆ ಲೇಟ್ ಆಕೈತೆ ಅಂತ ತಿಳ್ಕೊಂಡು ಹಂಗ ಹೊಂಟ. ಅಲ್ಲೇ ಮಡಿವಾಳ ಮಾಚ ದೇವರು ಹೊಳೆದ ಕೆರಿ ಒಳಗೆ ಬಟ್ಟಿ ತೊಳೆಯಾಕತ್ತಿದ್ರು. ಬಟ್ಟಿ ತೊಳೆಯುವಂತ ಮಡಿವಾಳ ಮಾಚ ದೇವ್ರು ನೋಡ್ತಾರೆ, ಏ ಚಂದಯ್ಯ ನಿಲ್ಲು, ಹಂಗ ಹೊಂಟಿಯಲ್ಲ, ಹೊರಲಾಗಿರ್ತಕ್ಕಂಥ ಲಿಂಗ ಬಿದ್ದದ, ಲಿಂಗ ತೆಳಗ್ ಬಿತ್ತಂದ್ರೆ ಜೀವನ ಹೋದಂಗ, ಆತ್ಮಲಿಂಗ ಇದ್ದಂಗ. ಅದು ಮೈಯಾಗಿನವಂತ ಆತ್ಮ ಕಾಣಂಗಿಲ್ಲ, ಹೊರಗಿನ ಲಿಂಗ ಕಾಣ್ತದ. ಆ ಲಿಂಗ ಒಳಗೆ ಬಿದ್ದದ, ಹಂಗ ಹೊಂಟಿಯಲ್ಲೋ ಚಂದಯ್ಯ ತಗೋ ಅಂತ ಅಂದಾಗ ಚಂದಯ್ಯ ಒಂದ್ ಮಾತು ಹೇಳ್ತಾನೆ, ಎಷ್ಟು ದೊಡ್ಡ ಶಕ್ತಿ ನೋಡ್ರಿ ಅವಂಗ. ಒಳಗ ಭಾವಲಿಂಗ ಇರ್ಬೇಕಾದ್ರೆ ಈ ಹೊರಗಿನ ಲಿಂಗ ತಗೊಂಡು ಏನ್ ಮಾಡ್ರಿ? ನಾನು ಕಾಯಕಕ್ಕೆ ಗೌರವ ಕೊಡವ, ದಾಸೋಹಕ್ಕೆ ಗೌರವ ಕೊಡವ. ಹೌದು, ನಾನು ಅದನ್ನ ಬಿದ್ದೈತೆ ಅಂತ ಹೇಳಕತ್ತಿರಲ್ಲ, ನಾ ಏನು ಬೀಳಂತ ಹೇಳಿದ್ದೇನೆ? ಅದಕ್ಕೆ ನಾ ಬೀಳಂತ ಹೇಳಿದ್ದೆ? ತನ್ನ ಇಚ್ಛೆಗೆ ತಾ ಬಿದ್ದೈತದ, ನಾ ಏನ್ ಮಾಡ್ಲಿ? ನಾ ಕರ್ಕೊಳಂಗಿಲ್ಲ ಅಂದವ. ದೊಡ್ಡ ವಾದ ನಡೀತಿದ್, ನಾ ಕರ್ಕೊಳಂಗಿಲ್ಲ. ಎಷ್ಟು ಚಂದ ರೂಪಕ್ಕೆ ಹಂಗೈತಿ ನೋಡ್ರಿ. ಆಗೈತೋ ಬಿಟ್ಟೈತೋ ಅದ್ರ ಬಗ್ಗೆ ಭಾಳ ವಿಚಾರ ಮಾಡಬಾರ್ದು. ಅದ ಕಲ್ಪನೆ ಹೆಂಗ್ ಮಾಡ್ಯಾರ ನೋಡ್ರಿ, ಎಷ್ಟು ಚಂದ ಅದ್ರ ಸಂಬಂಧವನ್ನು ಕಟ್ಟ್ಯಾರ. ಆತ ಹೇಳ್ತಾನ, ಹೌದಪ್ಪ ನೀ ಹೇಳಾಕತ್ತಿ ಕರೆ, ಇದನ್ನ ಕಟ್ಕೋಬೇಕಂತ ತಿಳ್ಕೊಂಡು. ಒಳಗ ಭಾವಲಿಂಗ ಐತಿ, ಭಾವಲಿಂಗ ಇರ್ಬೇಕಾದ್ರೆ ಈ ಲಿಂಗ ನನಗೆ ಅವಶ್ಯಕತೆ ಇಲ್ಲ. ನಾನು ಕಾಯಕ ಮಾಡ್ತೀನಿ, ಗುರುಪೂಜೆ ಮಾಡ್ತೀನಿ, ಜಂಗಮರ ದಾಸೋಹ ಮಾಡ್ತೀನಿ, ಇದಕ್ಕಿಂತ ಬಿಟ್ಟು ಇದನ್ನ ತೊಗೊಂಡು ಏನ್ ಮಾಡ್ಲಿ ಅಂತಂದಾಗ ಅವ ಅಂತಾನ, ನೋಡಪ್ಪ, ಮಣ್ಣಿನೊಳಗ ಹಣ್ಣೈತಿ, ಹಣ್ಣಿನೊಳಗ ಮಣ್ಣೈತಿ. ಹಣ್ಣು ಬೆಳಿಬೇಕಾದ್ರೆ ಏನ್ ಬೇಕು? ಮಣ್ಣು ಬೇಕಲ್ಲ. ಮತ್ತೆ ಯಾರ ಹಣ್ಣು ಯಾವ್ದಾರ ಒಂದು ಕಾಗದ ಬೆಳೆದದ್ ನೋಡಿರ ನೀವು?
ಹಣ್ಣು ಬೆಳಿಬೇಕಾದ್ರೆ ಮತ್ತೊಂದು ಬೆಳಿಬೇಕಾದ್ರೆ ಭೂಮಿ ಬೇಕಲ್ಲ, ಅದಕ್ಕೆ ಭೂಮಿ ಇರ್ಲಿಲ್ಲ ಅಂತಂದ್ರೆ ಹಣ್ಣು ಬೆಳೆಯಕ್ ಆಗೋದಿಲ್ಲ. ಹಾಗಾದ್ರೆ ಹಣ್ಣಿನೊಳಗೆ ರುಚಿ ಐತಲ್ಲಪ್ಪ, ರುಚಿ ಬಿಟ್ಟು ಹಣ್ಣು ಐತನ? ಅದು ರುಚಿ ಬಿಟ್ಟು ಹಣ್ಣಿಲ್ಲ. ಹಣ್ಣಿನೊಳಗೆ ರುಚಿ ಇರಬೇಕು, ರುಚಿ ಒಳಗೆ ಹಣ್ಣು ಇರಬೇಕು. ಹಣ್ಣಿನೊಳಗೆ ರುಚಿ ಬೇರೆ ಮಾಡಾಕತ್ತಂದ್ರೆ ಅಂದ್ರೆ ಹಂಗ್ ಬರಂಗಿಲ್ಲ. ಅದು ರುಚಿನೂ ಬೇಕಾಕತಿ, ಹಣ್ಣು ಬೇಕಾಕತಿ, ಅದಕ್ಕೆ ಕೊಳ್ಳಾಗ ಲಿಂಗ ಬೇಕಾಗ್ತದಪ್ಪ. ಹಾಗಾಗಿ ಲಿಂಗ ಕಟ್ಟುವಾದನ ಅಂತ ತಿಳ್ಕೊಂಡು ಎಲ್ಲ ಹೇಳಿದ್ರು ಮುಟ್ಟಂಗಿಲ್ ಬಿಡ್ರಿ ಅಂದಾವ್. ಎಟ್ಟು ಇದಿರ್ಬೇಕು ನೋಡ್ರಿ, ನಾ ಮುಟ್ಟಂಗಿಲ್ಲ ಅದನ್ನ. ಯಾಕ ನಾ ಬೀಳ್ ಅಂತ ಹೇಳಿ ಏನ್ ಕಡಿಮೆ ಮಾಡಿದ್ದೀನ್ರಿ? ದಿವಸ 3 ಹೊತ್ತು ಪೂಜೆ ಮಾಡ್ಕೊಂಡಿನಿ, ಟೈಮ್ ಟು ಟೈಮ್ ಹಿಡಿದೀನಿ. ಅವಂಗೂ ಲಿಂಗೈ ತೋರ್ಸ ಉಂಡಿನಿ ನಾನು. ಇಷ್ಟೆಲ್ಲ ಮಾಡಿ ಅವಂಗ ಏನ್ ಕಮ್ಮಿ ಮಾಡಿದ್ನಿ ಕೇಳ್ರಿ ಲಿಂಗೈಗ ಅಂದವ. ಯಾರಿಗೆ ಇವ ಕೊರಲಾಗಿರ್ತಕ್ಕಂಥಲ್ಲಿ ನಿಮ್ ಲಿಂಗನ ಹಾಳ ಎಲ್ಲ ಹೋಗ್ಬಿಟ್ಟಾವು, ಎಲ್ಲಿ ಹೋಗ್ಯಾವ ಅನ್ಸುತ್ತೆ. ಹಿಂಗಾಗಿ ಅದನ್ನ ಹೇಳಿದ್ರೆ ಎಲ್ಲಿ ಹೇಳ್ಬೇಕು ನೀವು? ಪಾಪ ಇದ್ದ ಲಿಂಗ ಎಲ್ಲ ಗಾಡಿ ಗುಟ್ಟಕ್ಕೆ ಕುಂತಾವ. ಅವನು ಕೊಳ್ಳಾಗಿನ ಲಿಂಗ ಹಿಂಗ ತೆಳಗ್ ಬಿದ್ರ ಆ ಲಿಂಗಯ್ಯ ಜಂಗಮನ ವೇಷ ಹಾಕೊಂಡು ಓಡೋಡಿ ತಡಿಯೋ ಚಂದಯ್ಯ ತಡಿಪ, ನಂದ ತಪ್ಪಾಗೈತು, ಬಿದ್ದು ಬಿಟ್ಟಿನಿ, ಕಟ್ಕೋರೋ ಅಂತ ತಿಳ್ಕೊಂಡು ನಾವು ದೇವ್ರನ್ನ ಹುಡ್ಕೊಂಡು ಎಲ್ಲೆಲ್ಲೇ ಹೊಕ್ಕೀವಿ. ದೇವ್ರ ಹುಡ್ಕೊಂಡು ಬಹಳಷ್ಟು ಮಂದಿ ಬಹಳ ಕಡೆ ಹೊಕ್ಕಾರ. ಎಷ್ಟು ಮಂದಿ ದೇವ್ರ ಸಿಕ್ಕನ ಗೊತ್ತಿಲ್ಲ. ದೇವ್ರ ಕಡೆ ಓಡ್ಕೊಂತ ನಾವು ಹೊಂಟ್ರೆ ದೇವರ ಅವನ ಹಿಂದೆ ಓಡ್ಕೊಂಡು ಬರ್ತಾನಲ್ಲ, ಇದು ನೂಲಿ ಚಂದಯ್ಯ ಅನ್ನುವಂಥದ್ದನ್ನ ನಾವೆಲ್ಲ ತಲೆಯಾಗಿಟ್ಕೊಂಡ್ವಿ. ದೇವ್ರ ಓಡ್ಕೊಂತ ಬರಾಕತ್ತ ನೋಡ್ರಿ ಹಿಂದಿಂದ, ಕಟ್ಕೋರೋ ಚಂದಯ್ಯ ತಪ್ಪಾಗಿಬಿಟ್ಟೈತಪ್ಪ, ಬಿದ್ದು ಬಿಟ್ಟಿನಿ, ಕಟ್ಕೊಂಡ್ಬಿಡೋದು ಒಂದ್ಸಲ ಅಂತ. ಹಂಗ ಕಟ್ಕೊಳಂಗಿಲ್ಲ. ನೀ ಬಿದ್ದ ಹೆಂಗ ನೀ ಬೀಳುದು ನೀ ಚಂದಿನ. ಯಾರು ಬೇಕಾದ್ರೆ ಯಾವಾಗ ಬೇಕಾದ್ರೆ ಹೋಗುದು, ಯಾವಾಗ ಬೇಕಾದ್ರೆ ಬರುದು, ಇವೆಲ್ಲ ನಡೆಯಂಗಿಲ್ಲ ನನ್ನ ಹತ್ರ ಅಂದವ. ಎಷ್ಟು ದೊಡ್ಡ ಇರ್ಬೇಕ್ರಿ ಅವ. ಯಾವಾಗ ಬೇಕಾದ್ರೆ ಬರುದು, ಯಾವಾಗ ಬೇಕಾದ್ರೆ ಹೋಗುದು, ಹಂಗ ನಡೀತದ. ಬೀಳುದು ನಿಂದಿಚ್ಚಂಗ. ಯಾರನ್ನ ಕೇಳಿ ಬಿದ್ದಿಪ್ಪ ನೀನು? ಬಿದ್ದಿ ಅಂತಂದ್ರೆ ಹಂಗ ಅಂತ ನಾ ತೊಗೊಳಂಗಿಲ್ಲ. ಮಡಿವಾಳ ಮಾಚ ದೇವ್ರಂತಾರ, ಹಠ ಹಿಡಿಬಾಡಪ್ಪ ಚಂದಯ್ಯ, ಏನೋ ತಪ್ಪಾಗೈತಿ, ಕಟ್ಕೊಂಡ್ಬಿಡು ಹೋಲಿ ಅಂದಾಗ ಅವ ಒಂದ್ ಮಾತು ಹೇಳಿದ. ಏನ್ ಹೇಳಿದ್ ಗೊತ್ತನ? ನಾನು ಹೊಳ್ಳಿ ತಗೋಬೇಕಾದ್ರೆ ನೋಡ್ರಿ, ನಾನು ಬೀಳ್ ಅಂತ ಹೇಳಿಲ್ಲ. ಬೀಳ್ ಅಂತ ಹೇಳಾರ್ದಕ್ಕೆ ಅವ ಬಿದ್ದಾನಂತಂದ್ರೆ ಅದು ನನ್ ತಪ್ಪಲ್ಲ. ಹೊಳ್ಳಿ ನಾ ಅದನ್ನ ಕಟ್ಕೋಬೇಕು, ನಾ ಪೂಜೆ ಮಾಡ್ಬೇಕು, ಎಲ್ಲ ಮಾಡ್ಬೇಕು ಅಂತಂದ್ರೆ ಅವ ನನ್ನ ಕಾಯಕ್ಕೆ ಸಹಾಯ ಮಾಡ್ತೀನಿ ಅಂದ್ರೆ ಅಟ್ಟ ಕರ್ಕೊಂತೀನಿ ಅಂದವ. ಅವನು ಕಾಯಕಕ್ಕೆ ಸಹಾಯ ಮಾಡೋದಂದ್ರೆ ಏನ್ ಮಾಡ್ಬೇಕು? ಅವೇನು ಹುಲ್ಲಿನ ವರಿ ಹೊತ್ಕೊಂಡು ಬಂದು ಕಣ್ಣಿ ಹೊಸದ ಅವ್ನು ಮಾರ್ಕೊಂಡ್ ಬರ್ತಿದ್ನಲ್ಲ, ಅದನ್ನ ಮಾರ್ಕೊಂಡ್ ಬಂದು ರೊಕ್ಕ ಕೊಟ್ಟು ಅದನ್ನ ದಾಸೋಹ ಮಾಡ್ಬೇಕು, ಅವಾಗ ಇವ್ನು ಕಟ್ಕೊಂತೀನಿ ಅಂದವ. ಯಾರಿಗೋ ಮರ ಹೇಳವಲ್ರಲ್ಲ ನೀವು. ಸ್ವತಃ ದೇವರಿಗೆ ಕೊರಲಾಗಿರ್ತಕ್ಕಂಥ ಲಿಂಗಯ್ಯ, ಆ ಲಿಂಗಯ್ಯ ದೇವರಾಗಿ ಜಂಗಮನಾಗಿ ಅವನ ಹಿಂದೆ ಕಟ್ಕೋ ಅಂತ ಹೇಳಿದ್ರೆ ಮಡಿವಾಳ ಮಾಚ ದೇವ್ರ ಮುಂದೆ ಪಿರಾಜಿ ನಡೀತಾ. ಅವತ್ತಿನ ಕಾಲಕ್ಕೆ ಒಕ್ಕಾಲತ್ ಅವ್ರ ಮಾಡಿದ್ರೆ, ಅನುಭವ ಮಂಟಪಕ್ಕೆ ಹೋದ್ರೆ ದೊಡ್ಡ ಚರ್ಚೆ ಆಕತ್ತೆ ಅಂತ ತಿಳ್ಕೊಂಡು ದೊಡ್ಡ ಚರ್ಚೆ ಮಾಡೋದಕ್ಕೆ ವಕಾಲತ್ ಯಾರು ವಹಿಸ್ಕೊಂಡ್ರು? ಚಂದಯ್ಯನ ಕೊಳ್ಳಾಗಿಂದ ಬಿದ್ದಿರ್ತಕ್ಕಂಥ ಲಿಂಗಯ್ಯನನ್ನ ಹಳ್ಳಿ ಲಿಂಗ ಕಟ್ಟಿಸ್ಕೊಳ್ಬೇಕಾಗಿರುವಂತ ವಕಾಲತ್ ಯಾರು ಮಾಡಾಕತ್ತಿದ್ರು ಅಂದ್ರೆ ಮಡಿವಾಳ ಮಾಚ ದೇವ್ರು ಮಾಡಾಕತ್ತಿದ್ರು. ಅವ್ರು ಹೇಳ್ತಾರ ಹಂಗಲ್ಪ, ಅದು ಸೆಕ್ಷನ್ಗಳನ್ನ ಹೇಳ್ಕೊಂತ ಬಂದ್ರ ಅವ್ರು. ಹಿಂಗ್ ಮಾಡಿದ್ರೆ ಹಿಂಗಾಕೈತಿ ನೋಡು, ಹಂಗ್ ಮಾಡಿದ್ರೆ ಹಿಂಗಾಕೈತಿ ನೋಡು, ವಕೀಲರು ಹೇಳ್ತಾರ ಸೆಕ್ಷನ್ಗಳ. ಹಂಗ ಸೆಕ್ಷನ್ಗಳನ್ನ ಹೇಳಿ ಆ ಚಂದಯ್ಯಗೆ ಒಪ್ಪಿಸಿದ ಕೂಡಲೇ ಮತ್ತೆ ಹೆಂಗಾರ ಮಾಡಿ ನ್ಯಾಯ ಹೇಳಿಂದ ಮುಗಿಸ್ಬೇಕಲ್ಲ ಅದನ್ನ. ಆಯ್ತಪ್ಪ ನೀ ಹೇಳದಂಗ ನಿನ್ನ ಕಣ್ಣಿ ತಗೊಂಡು ಮಾರ್ಕೊಂಡ್ ಬರ್ತಾನ ತಗೋ. ಇವ ಏನ್ ತಿಳ್ಕೊಂಡಿದ್ದ ಅಲ್ಲಿ ಹೋಗಿ ಒಂದು ಕಣ್ಣಿ ₹1 ಹೋಗೋದನ್ನ ₹10 ಕೊಟ್ಟು ಮಾರಿ ಬಂದ್ಬಿಟ್ರೆ ಬಹುತೇಕ ರೊಕ್ಕ ಜಾಸ್ತಿ ತಂದು ಕೊಟ್ರೆ ನುಲಿ ಚಂದಯ್ಯ ಬಹಳ ಖುಷಿ ಪಡ್ತಾನಂತ ತಿಳ್ಕೊಂಡು ಬಡ ಹೋದವನ ಲಿಂಗಯ್ಯ ಜಂಗಮನ ವೇಷ ತಗೊಂಡು ಅವ ಹೋಗಿ ಅಲ್ಲಿ ಹೊಳೆಯಾಗಿರ್ತಕ್ಕಂಥ ಹುಲ್ಲು ತಗೊಂಡು ಕಣ್ಣಿ ಹೊಸದು ತಾನ ಹೊಸದು ಅಲ್ಲಿ ಇಲ್ಲಿ ಯಾಕೆ ಹೋಗೋದು, ಪಟ್ನ ಬಸವಣ್ಣನ ಮನೆಗೆ ಹೋಗಿಬಿಟ್ರೆ ಬೇಕಾದಷ್ಟು ರೊಕ್ಕ ಕೊಟ್ಟು ತೊಗೊಂಡೇ ಬಿಡ್ತಾನಂತ ತಿಳ್ಕೊಂಡು ಮತ್ತೊಂದು ಕಡೆ ಮಾರುದೇನು, ಒಂದ್ಸಲ ಮಾರ್ಕೊಂಡು ಬಂದು ರೊಕ್ಕ ಕೊಟ್ರೆ ನನ್ನ ಕಟ್ಕೊಂತಾನನ್ನೋ ಕಾರಣಕ್ಕೆ ಎಷ್ಟು ಅದ್ಭುತ ರೂಪಕಾರ ಇದು. ಹೇಳೋದಕ್ಕೆ ಕೇಳೋದಕ್ಕೆ ಭಾರಿ ಚಂದ ಅನಿಸ್ತದ. ಯಾವಾಗ ಬಂದು ಆ ಕಣ್ಣಿಯನ್ನು ಹೊಸದು ತಲೆ ಮೇಲೆ ಹೊತ್ಕೊಂಡು ಅವಾಗ ಬಸವಣ್ಣನ ಬೀದ್ಯಾಗ ಅಡ್ಡಾಡಕತ್ತ. ಕಣ್ಣಿ ಹೊಸದಿರುವಂತ ಹಗ್ಗ ಬೇಕೇನ್ರಿ ಯಾರ? ಸ್ವತಃ ಲಿಂಗಯ್ಯ. ಅವ ಬರೇ ತನ್ನ ಕೊಳ್ಳಾಗಿಂದ ಜಾರಿ ತೆಳಗ ಬಿದ್ದಿದ್ದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟ ನೋಡ್ರಿ. ಸ್ವತಃ ಚಂದಯ್ಯ ಅವನು ಕಣ್ಣಿ ಮಾರಕ್ ಕಳಿಸಿದ. ಬಸವಣ್ಣ ನೋಡಿದ, ಒಂದು ₹10 ಕೊಡುವಂತಹ ಹಗ್ಗಕ್ಕೆ ₹50 ರೊಕ್ಕ ಕೊಟ್ಟು ಖರೀದಿ ಮಾಡಿ ಕಳಿಸಿಬಿಟ್ಟ ಬಸವಣ್ಣ. ಯಾಕ ಅವ ಜಂಗಮ ಪ್ರೇಮಿ. ಬಸವಣ್ಣ ಬಹಳ ಜಂಗಮ ಪ್ರೇಮಿ. ಬಸವಣ್ಣ ಎಷ್ಟು ದೊಡ್ಡ ಜಂಗಮ ಪ್ರೇಮಿ ಅಂತಂದ್ರೆ ಅಲ್ಲಮ್ಮ ಪ್ರಭುದೇವರ ಅನುಭವ ಮಂಟಪದಾಗ ಕುತ್ಕೊಂಡು ಕೇಳಿದ್ರು. ಏನು ಕೇಳಿದ್ರು? ಎಲ್ಲರನ್ನ ಪರೀಕ್ಷೆ ಮಾಡ್ಬೇಕು, ಬಸವಣ್ಣನ ಮಹತ್ವ ಗೊತ್ತಾಗ್ಬೇಕಂತ ತಿಳ್ಕೊಂಡು ಅನುಭವ ಮಂಟಪದಾಗ ಕುತ್ಕೊಂಡು ಎಲ್ಲರಿಗೂ ಕೇಳಿದ್ರಂತ. ಬಸವ ಭಾರಯ್ಯ ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಈ ಮರ್ತ್ಯ ಲೋಕದೊಳಗೆ ಭಕ್ತರದರಂಪ ಬಸವಣ್ಣ. ನೀನು ಬಿಟ್ರೆ ಹಿಂಗೆ ಹೇಳಿದಾಗ ನಿಮ್ಮನ್ನು ಕೇಳಿದ್ರೆ ನನ್ನಂತ ಭಕ್ತ ಯಾರದಾರ್ರಿ, ನನ್ನ ಬಿಟ್ರೆ ಯಾರದಾರ ಅಂತ ನಾವು ಹೇಳ್ಕೊಂತೀವಿ. ಅಲ್ಲಮ್ಮ ಪ್ರಭುದೇವರು ಅನುಭವ ಮಂಟಪದಾಗ ಕುತ್ಕೊಂಡು ಅಷ್ಟಾಕೊಂಡ ಮಂದಿ ಮುಂದೆ ಬಸವ ಬಾರಯ್ಯ ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಇಷ್ಟು ಹೇಳಿದ ಕೂಡಲೇನ ಬಸವಣ್ಣ ಎದ್ದವನ ಏನಂತ ಹೇಳ್ಬೇಕು? ಭಕ್ತರದರ ಅಂತ ಹೇಳ್ಬೇಕಿಲ್ಲ. ಮತ್ತಾರು ಇಲ್ಲವಯ್ಯ ನಾನೊಬ್ಬನೇ ಭಕ್ತ. ಇಷ್ಟು ಹೇಳಿದ ಕೂಡಲೇ ಇಷ್ಟು ಸಿಟ್ಟು ಬಂತವ್ರಿಗೆ. ನಾವೇನು ಲಕ್ಷದ ಮೇಲೆ 96,000 ಜನ ಬಂದೀವಿ, ನಾವೇನು ಸುಮ್ಮನೆ ಊಟ ಹೊಣೆ ಹೋಗಕ್ಕೆ ಬಂದಿವೇನು? ಏನು ಬಸವಣ್ಣ ನಾನಾ ಒಬ್ಬನ ಭಕ್ತ ಅಂತಾನ?
ಹಂಗಂದ್ರೆ ಇವಾಗ ಕೊಟ್ಟ ಕೂಳನ್ನ ಹಾಕೊಂಡು ಬಸವಣ್ಣವರು ಪ್ರಸಾದ ಮಾಡಿಸ್ತಾರ, ನಾವು ಉಣ್ತೀವಿ, ಸುಮ್ಮನೆ ಉಂಡು ಮನೆಗೆ ಹೋಗಕ್ಕೆ ಬಂದಿವೇನು ನಾವು, ಮತ್ತೆ ಉಳ್ಕಿದವ್ರು ಭಕ್ತರಲ್ಲ ನಾವು ಅಂತ ತಿಳ್ಕೊಂಡು ಒಳಗೆ ಅವರ ಮಾತಾಡಕತ್ರು. ಪ್ರಭುದೇವ್ರ ಮ್ಯಾಕ್ ಕುಂತಾರ, ಬಸವ ಬಾರಯ್ಯ ಅಂತಾರ, ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಎಷ್ಟು ಹೇಳಿದ ಕೂಡ್ಲೇನ ಅವಾಗ ಆ ಬಸವಣ್ಣನವ್ರು ಮುಂದುವರೆದು ಇವರೇನು ಒಳಗೆ ತಮಗ ಮಾತಾಡಕತ್ತಿದ್ರಲ್ಲ, ಯಾವಾಗಲೂ ಕೆಲವೊಂದಿಷ್ಟು ವಿಚಾರದೊಳಗೆ ಪೂರ್ಣ ಮುಗಿಮಠ ಕೇಳಬೇಕು. ಅರ್ಧಮರ್ಧಕ್ಕೆ ಕೇಳ್ಕೊಂಡು ಅರ್ಧಮರ್ಧಕ್ಕೆ ಏನ ಎದ್ದು ಹೋಗ್ಬಿಟ್ರೆ ಏನು ಗೊತ್ತಾಗೋದಿಲ್ಲ, ಏನು ತಿಳುವಳಿಕೆನ ಆಗೋದಿಲ್ಲ. ಯಾವಾಗ ಮುಂದುವರೆದು ಹೇಳ್ತಾನೆ ಬಸವಣ್ಣ, ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ, ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ, ನಾನೊಬ್ಬನೇ ಭಕ್ತ. ಮತ್ತ ನೀವೊಬ್ಬನೇ ಭಕ್ತ ಆದ್ರೆ ಇಷ್ಟ ಕುಂಡ ಮಂದಿ ಕುಂತೈತಲ್ಲಪ್ಪ, ಇವರೆಲ್ಲ ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ ಬಸವಣ್ಣನವ್ರು ಹೇಳ್ತಾರ, ನಾನೊಬ್ಬನೇ ಭಕ್ತ, ನನ್ನ ಕಣ್ಣು ಮುಂದಿರತಕ್ಕಂಥ ಎಲ್ಲ ಶರಣರು ಸಾಕ್ಷಾತ್ ಕೂಡಲ ಸಂಗಮನ ಅವತಾರಿಗಳು. ಇವರು ಸಾಕ್ಷಾತ್ ಕೂಡಲ ಸಂಗಮನ ಅವತಾರಿ ಅದಾರ. ಹಾಗಾಗಿ ನಾನೊಬ್ಬನ ಭಕ್ತ ಇದೀನಿ, ಉಳ್ಕಿದವರೆಲ್ಲ ನಾವೊಬ್ಬನ ಭಕ್ತ, ಉಳ್ಕಿದವರೆಲ್ಲ ದೇವ್ರ ಸಮಾನ ಅಂತ ಹೇಳ್ಬಿಟ್ಟು ನೋಡ್ರಿ. ಅಷ್ಟು ಜಂಗಮ ಪ್ರೇಮಿ ಇರತಕ್ಕಂಥ ಬಸವಣ್ಣ ಯಾವಾಗ ದೇವರ ಜಂಗಮನ ವೇಷ ಹಾಕೊಂಡು ಕಣ್ಣಿ ಮಾರಾಕ್ ಬಂದಾನ, 50 ರೂಪಾಯಿ ರೊಕ್ಕ ಕೊಟ್ಟು ಒಂದ ಕಣ್ಣಿ ತಗೊಂಡು ಹೋದ. ಖುಷಿಯಿಂದ ಚಂದೈ ಬಹಳ ಖುಷಿ ಹಾಕಂತ ತಗೋ ಅಂತ ತಿಳ್ಕೊಂಡು ಓಡೋಡಿ ಬಂದು ಅವ್ನ ಕೈಯಾಗ ಕೊಟ್ಟ. 50 ರೂಪಾಯಿ ರೊಕ್ಕ ನೋಡಿದ ಕೂಡ್ಲೆ ಚಂದೈ ಸಿಟ್ಟೆದ್ದು ಬಂದ್ಬಿಡುತ್ತೆ. ಮಡಿವಾಳ ಮಾಚ ದೇವ್ರು ಇನ್ಫ್ಲೂಯೆನ್ಸ್ ಮಾಡ್ಯಾರ ಅಂತ ತಿಳ್ಕೊಂಡು ಒಂದು ಅವಕಾಶ ಕೊಟ್ಟಿನಿ ನಿನಗ. ನೀ ನೋಡಿದ್ರೆ 1 ರೂಪಾಯಿಗೆ ಹೋಗೋದನ್ನ 50 ರೂಪಾಯಿ ಮಾರ್ಕೊಂಡು ಬಂದಿಯಲ್ಲ, 59 ಇನ್ನು 49 ರೂಪಾಯಿ ರೊಕ್ಕ ಏನು ಜಾಸ್ತಿ ತಗೊಂಡ್ ಬಂದಿಯಲ್ಲ, ಇದು ಮಹಾ ಅಪರಾಧ ನೋಡ್ರಿ. ಯಾರು ಹೇಳ್ತಾರನ್ರಿ ಹಿಂಗ? ಇಲ್ಲಿ ಕುಂತವ್ರೆಲ್ಲ ಇವತ್ತು ನಂಗೆ ಬದುಕಾಕತ್ತೆ, ನಂಗೆ ಹಂಗೆ ಬದುಕಾಕತ್ತೆ ಸಾಧ್ಯನೇ ಇಲ್ಲ. ವಿಚಾರ ಮಾಡ್ಕೊಳ್ರಿ, 1 ರೂಪಾಯಿಗೆ ಹೋಗೋದನ್ನ 50 ರೂಪಾಯಿ ರೊಕ್ಕ ಕೊಟ್ಟು ತಂದಿ ಅಂದ್ರೆ ಕೊಟ್ಟವ್ ಹೆಂಗಿರ್ಬೇಕು, ಇಸ್ಕೊಂಡು ಬಂದವ್ ನೀ ಹೆಂಗಿರ್ಬೇಕು? ಇಬ್ರು ತೊಗೊಂಡಾನ ಅಲ್ಲಿ. ಕೊಟ್ಟವ್ ಹೆಂಗಿರ್ಬೇಕವ, ಇಸ್ಕೊಂಡು ಬಂದವ್ ನೀ ಹೆಂಗಿರ್ಬೇಕು? ಈ ಕಾಯಕ ಮಾಡೋದಕ್ಕಾಗಿ, ನನ್ನ ಕಾಯಕದ ವೃತ್ತ ತಪ್ಪಿಸೋದಕ್ಕಾಗಿ ಬಂದಿ ಏನ್ ನೀನು? ನಾನು ಮಡಿವಾಳ ಮಾಚ ದೇವ್ರು ಹೇಳ್ಯಾರ ಅಂತ ತಿಳ್ಕೊಂಡು ಕೊರಳಾಗ ನಿನ್ನ ಕಟ್ಕೋಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ್ರೆ, ನೀ ನೋಡಿದ್ರೆ 50 ರೂಪಾಯಿ ಲಂಚ ತಗೊಂಡು ಬಂದಿ ಅಂದ್ರೆ ಇನ್ನು ಜನ್ಮದಾಗ ನನ್ನ ಹತ್ರ ನಿನ್ನ ಸೇರಿಸುವುದಲ್ಲ ಅಂದ್ ಮತ್ತೆ ಬಂತು ನೋಡ್ರಿ ತಿಕಾತ್ ಒಳ ಕುತ್ತಿಗೆ. ರೊಕ್ಕ ಕೊಟ್ರೆ ಖುಷಿ ಆಕ್ಕದಂತ ತಿಳ್ಕೊಂಡು ಜಾಸ್ತಿ ರೊಕ್ಕ ತಗೊಂಡು ಬಂದ್ರೆ ಮತ್ತೆ ಜನ್ಮದಾಗ ಸೇರ್ಸಂಗಿಲ್ಲ ಅನ್ನಕತ್ತಾನ ಲೋಯಪ್ಪ ಅಂತೇಳಿ ಮತ್ತೆ ಮಡಿವಾಳ ಮಾಚ ದೇವ್ರ ಹತ್ರ ಬಂತು. ಮತ್ತೆ ಮಡಿವಾಳ ಮಾಚ ದೇವ್ರ ಅಂತಾರ, ಇಲ್ಲಪ್ಪ ಅವೇನು ಬೇಕಂತ ಮಾಡಿಲ್ಲ, ಅವ ನಿನಗೆ ಒಂದಿಷ್ಟು ಏನಾದ್ರು ರೊಕ್ಕ ಕೊಟ್ರೆ ಜಾಸ್ತಿ ಕೊಟ್ರೆ ದಾಸೋಹಕ್ಕೆ ಅನುಕೂಲ ಆಕತ್ತೆ ಅಂತ ಮಾಡಿರ್ಬೇಕು, ಅದಕ್ಕೆ ಕಷ್ಟ ಕೊಂಡ ಇದನ್ನ ಮಾಡ್ಕೊತೀವೋ, ಏನಾರು ಮಾಡಿ ಕಟ್ಕೊಂಡ್ಬಿಡು ಅಂತ ತಿಳ್ಕೊಂಡು ಎಲ್ಲ ತಿಳಿಸಿ ಹೇಳಿದ ಮೇಲೆ ಲಿಂಗಯ್ಯ ಕಂಡೀಷನ್ ಹಾಕಿ, ಇನ್ನು ಮುಂದೆ ಒಟ್ಟ ನನ್ನ ಬಿಟ್ಟು ಅಳಿಗಾಡಂಗಿಲ್ಲ, ಯಾವುದೇ ಕಾರಣಕ್ಕೆ ನಾನು ಬಿಟ್ಟು ಹೋಗಂಗಿಲ್ಲ, ಇಂಥ ಉಪಾಧ್ಯಾಪಿ ಕೆಲಸ ಮಾಡಂಗಿಲ್ಲ, ನನ್ನ ಕಾಯಕಕ್ಕೆ ತೊಂದರೆ ನೀ ಮಾಡಂಗಿಲ್ಲ, ನನ್ನ ದಾಸೋಹಕ್ಕೆ ನೀ ತೊಂದರೆ ಮಾಡಂಗಿಲ್ಲ, ಇಷ್ಟೆಲ್ಲ ಕಂಡೀಷನ್ ಹಾಕಿ ಮತ್ತೆ ಹೊಳ್ಳಿ ಕೊಳ್ಳಾಗ ಲಿಂಗ ಕಟ್ಕೊಂಡ ಅನ್ನುವಂಥದ್ದು ಬಸವ ಪುರಾಣದಾಗ ಬರ್ತೈತೆ ಅಂದ್ರೆ ವಿಚಾರ ಮಾಡ್ಕೊಳ್ರಿ. ಆಳಿನಾಳಾಗಿ